ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ. ಇನ್ನು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಹರಿದು ಬರ್ತಾ ಇದೆ ಜನಸಾಗರ. ಎಸ್ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಸರದಿ ಸಾಲಿನಲ್ಲಿ ನಿಂತು ಜನರಿಂದ ಅಂತಿಮ ದರ್ಶನವನ್ನು ಪಡೆಯಲಾಗ್ತಾ ಇದೆ. ಮೂವರು ಪುತ್ರರ ಮನೆಯಲ್ಲಿ ಪಾರ್ಥಿವ ಶರೀರಕ್ಕೆ ಪೂಜೆ ಪುನಸ್ಕಾರಗಳನ್ನು ಈಗಾಗಲೇ ನೆರವೇರಿಸಲಾಯಿತು. ಪೂಜೆ ಪುನಸ್ಕಾರದ ಬಳಿಕ ಇದೀಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪ್ರಭಾ ಮಲ್ಲಿಕಾರ್ಜುನ್, ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳ ಸಂಖ್ಯೆ ಇದ್ದಿದ್ದರಿಂದಾಗಿ ಜನಸಾಗರವೇ ಅಲ್ಲಿ ಹರಿದು ಬರ್ತಾ ಇದೆ. ಅಗಲಿದ ಗಣ್ಯರನ್ನ ನೆನೆದು ಕಣ್ಣೀರು ಸುರಿಸ್ತಾ ಇದ್ದಾರೆ, ಮೂಕರೋಧನೆಯನ್ನು ಅನುಭವಿಸುತ್ತಾರೆ. ಇಡೀ ಕುಟುಂಬಸ್ಥರದಲ್ಲಿ ಶೋಕ ಮಡುಗಟ್ಟಿದೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದಂತಹ ಹಾದಿ, ಹಾಗೆ ಅವರು ಮಾಡಿದಂತಹ ಸತ್ಕಾರ್ಯಗಳು ಈಗಲೂ ಕೂಡ ಜನರು ನೆನೆದು ಕಣ್ಣೀರು ಹಾಕ್ತಿದ್ದಾರೆ. 3 ಕಡೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು, ಮೊದಲು ಹೈಸ್ಕೂಲ್ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 12:30 ನಂತರ ಹೈಸ್ಕೂಲ್ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ರವಾನಿಸುತ್ತಾರೆ. ನಂತರ ಸಂಜೆ 4:30ಕ್ಕೆ ಕಲ್ಲೇಶ್ಪುರ ಮಿಲ್ಗೆ ಶಿಫ್ಟ್ ಮಾಡಲಾಗುತ್ತೆ. ಕಲ್ಲೇಶ್ಪುರ ಮಿಲ್ ಬಳಿಯೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇನ್ನು ಮೇಲಿನಲ್ಲಿ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರುತ್ತೆ. ಇನ್ನು ಪತ್ನಿಯ ಸಮಾಧಿಯ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಅದಕ್ಕೆ ಎಲ್ಲ ರೀತಿ ತಯಾರಿಗಳು ಕೂಡ ಈಗಾಗಲೇ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುನಿಲ್ ಇದ್ದಾರೆ. ಸುನಿಲ್, ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ನಿಜಕ್ಕೂ ಕೂಡ ದಾವಣಗೆರೆ ಭಾಗದಲ್ಲಿ ಜನರನ್ನ ಕತ್ತಲೆಯಲ್ಲಿ ತಳ್ಳಿದೆ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಕುಟುಂಬಸ್ಥರಲ್ಲೂ ಕೂಡ ಒಂದು ರೀತಿಯ ಆಕ್ರಂದನಗಳು ಮುಗಿಲ್ಬಿಟ್ಟಿದೆ. ಜೊತೆಗೆ ಸಾಗರೋಪಾದಿಯಲ್ಲಿ ಜನ ಬಂದಲ್ಲಿ ಸೇರ್ತಾ ಇದ್ದಾರೆ, ಅಂತಿಮ ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಎಲ್ಲೆಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ? ಖಂಡಿತ ಶಕುಂತಲಾ, ಪ್ರಮುಖವಾಗಿ ನಮಗೆಲ್ಲ ದಾವಣಗೆರೆ ಅಂತ ಅಂದಾಗ ನೆನಪಾಗೋದಂಥದ್ದು, ಪ್ರಪ್ರಥಮವಾಗಿ ನೆನಪಾಗುವಂಥದ್ದು ಶಾಮನೂರು ಶಿವಶಂಕರಪ್ಪ ಅವರು ಅಂತೇಳಿ. ಅವರು ಇವತ್ತು ವಿಧಿವಶರಾಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಅಗಲಿಕೆ ಸಾಕಷ್ಟು ತುಂಬಲಾಗದ ನಷ್ಟ ದಾವಣಗೆರೆಗೂ ಕೂಡ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಶಾಮನೂರು ಶಿವಶಂಕರಪ್ಪರವರ ಒಂದು ನಿವಾಸ ಎಂದೇ ದಾವಣಗೆರೆ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾನೀಗ ದಾವಣಗೆರೆಯಲ್ಲಿರುವಂಥ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸ ಎಂದರೆ ಮುಂಭಾಗದಲ್ಲಿ ಇದ್ದೀನಿ. ಆ ಒಂದು ಸ್ಥಳದಲ್ಲೇ ಕೂಡ ಈಗಾಗಲೇ ಶಾಮನೂರು ಶಿವಶಂಕರಪ್ಪರವರ ಒಂದು ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನನ್ನ ಪಕ್ಕದಲ್ಲಿ ನೀವು ನೋಡ್ತಾ ಹೋದರೆ ಅಲ್ಲಿರುವಂಥವರ ಮನೆಯ ಕುಟುಂಬಸ್ಥರಾಗ್ಬೋದು, ಮತ್ತು ಅವರ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳು, ಅವರಿಗೆ ಒಂದು ಪ್ರತ್ಯೇಕವಾದ ಒಂದು ಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ರೆ, ಅದೇ ರೀತಿಯಾಗಿ ನನ್ನ ಬಲಭಾಗಕ್ಕೆ ನೀವು ನನ್ನ ದೃಶ್ಯದಲ್ಲಿ ಏನು ತೋರಿಸ್ತಾ ಹೋಗ್ತಾ ಇದ್ದೀನಿ, ಆ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಒಂದು ಮಲ್ಲಿಕಾರ್ಜುನ್ ಅವರ ನಿವಾಸದಲ್ಲಿ ಸುಮಾರು 8:08ವರೆವರೆಗೂ ಕೂಡ ಒಂದು ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಅದಾದ ನಂತರದಲ್ಲಿ ಪಾರ್ಥಿವ ಶರೀರವನ್ನು ಮನೆ ಒಳಗಡೆ ತೆಗೆದುಕೊಂಡು ಹೋಗಿ ಒಂದಷ್ಟು ಪೂಜಾ ಕಾರ್ಯಗಳಿಂದ ಅವೆಲ್ಲವನ್ನು ಕೂಡ ನೆರವೇರಿಸಲಾಗುತ್ತೆ. ಅದಾದ ನಂತರದಲ್ಲಿ ಸುಮಾರು 10:10 ಸುಮಾರಿಗೆ ನಂತರದಲ್ಲಿ ಮತ್ತೆ ಇದೇ ಒಂದು ಸ್ಥಳ ಎಂದೇ ಮಲ್ಲಿಕಾರ್ಜುನ್ ಅವರ ನಿವಾಸದ ಮನೆಯ ಒಂದು ಸ್ಥಳ ಆವರಣ ಇದೆ, ಅಲ್ಲಿ ಮತ್ತೆ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 12:12ವರೆವರೆಗೂ ಕೂಡ ಇಲ್ಲಿ ಅವರ ಮನೆಯ ಒಳಭಾಗದಲ್ಲೇ ಮನೆಯ ಒಂದು ಆವರಣ ಇದೆ, ಅಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಾದ ನಂತರದಲ್ಲಿ ಒಂದು ಮೆರವಣಿಗೆ ಮೂಲಕ ನೇರವಾಗಿ ಹೈಸ್ಕೂಲ್ ಗ್ರೌಂಡ್ ಏನಿದೆ ಅಲ್ಲಿಗೆ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು 4:15ವರೆಗೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದಾದ ನಂತರದಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ ಅಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಕುಟುಂಬಸ್ಥರಾಗ್ಬೋದು, ಜನರಾಗ್ಬೋದು, ಸಾರ್ವಜನಿಕರು, ಆಪ್ತರು ಎಲ್ಲರೂ ಕೂಡ ಹರಿದು ಬರ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದರೆ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಕೂಡ ಈ ಒಂದು ಸ್ಥಳದಲ್ಲಿ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿರುವಂಥ ಜನಸಾಗರ ದೊಡ್ಡ ಮಟ್ಟಿಗೆ ಹರಿದು ಬರ್ತಾ ಇದೆ. ಯಾಕೆಂದರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರ ಒಂದು ಸೇವೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ಷೇತ್ರಗಳಿಂದಲೂ ಕೂಡ ಜನರು, ಅಭಿಮಾನಿಗಳು, ಆಪ್ತರು ಕೂಡ ಹರಿದು ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಶಕುಂತಲಾ, ಜೊತೆಗೆ ಅಜಾತ ಶತ್ರುವಾಗಿದ್ರು, ಕೇವಲ ಕಾಂಗ್ರೆಸ್ನಲ್ಲಿ ಇದ್ದು ಹಿರಿಯ ಮುತ್ಸದ್ದಿ ನಾಯಕರಾಗಿದ್ದರೂ ಕೂಡ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಒಡನಾಟವನ್ನ ಇಟ್ಕೊಂಡಿದ್ದಂಥವ್ರು ಶಾಮನೂರವರು. ಈ ಸಂದರ್ಭದಲ್ಲಿ ಅವರನ್ನ ಅಂದ್ರೆ ಯಾರೆಲ್ಲ ಗಣ್ಯರು ಬಂದು ಅಲ್ಲಿ ಅಂತಿಮ ದರ್ಶನ ಪಡೆಯುವಂತಹ ಸಾಧ್ಯತೆಗಳಿದೆ?
ಶಕುಂತಲಾ, ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಕೇವಲ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಎಲ್ಲ ಒಂದು ರಾಜಕೀಯ ನಾಯಕರಲ್ಲೂ ಕೂಡ ಒಂದು ಒಡನಾಟವನ್ನು ಇಟ್ಕೊಂಡಿದ್ರು. ಮತ್ತು ನೇರ ನಿಷ್ಠುರವಾದಿಯಾಗಿದ್ರು ಕೂಡ, ಏನೇ ವಿಚಾರವಿದ್ರು ಕೂಡ ಯಾವುದೇ ಪಕ್ಷ ಇರಲಿ ಯಾರೇ ಇದ್ರೂ ಕೂಡ ನೇರವಾಗಿ ಹೇಳ್ತಾ ಇದ್ರು. ಆ ಒಂದು ವಿಚಾರದಲ್ಲಿ ಎಲ್ಲರಿಗೂ ಕೂಡ ಇಷ್ಟವಾದಂಥ ವ್ಯಕ್ತಿ. ಆ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಬರ್ತಾರೆ. ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರ್ತಾರೆ, CM ಸಿದ್ದರಾಮಯ್ಯನವರು ಬರ್ತಾರೆ, DCM DK ಶಿವಕುಮಾರ್ ಸಚಿವರು, ಯಡಿಯೂರಪ್ಪ ಅವರು ಬರುವಂಥ ಸಾಧ್ಯತೆ ಇದೆ, ಮತ್ತು ಪಂಚಪೀಠದ ಮಠಾಧೀಶರು ಬರುವಂಥ ಸಾಧ್ಯತೆ ಕೂಡ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾಕೆಂದರೆ ಕೇವಲ ರಾಜಕೀಯ ಕ್ಷೇತ್ರ ಒಂದೇ ಅಲ್ಲ, ಬೇರೆ ಬೇರೆ ಕ್ಷೇತ್ರ, ಹಲವು ಕ್ಷೇತ್ರಗಳಲ್ಲಿ ಅವರ ಒಂದು ಸೇವೆ ಇದೆ, ಕೆಲಸಗಳಿದೆ. ಆ ಒಂದು ನಿಟ್ಟಿನಲ್ಲಿ ವ್ಯವಸ್ಥೆ, ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಗಣ್ಯರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಶಕುಂತಲಾ, ಧನ್ಯವಾದ ಸುನಿಲ್. ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಕಷ್ಟದಲ್ಲೇ ಹುಟ್ಟಿ ಕಷ್ಟದಲ್ಲೇ ಬೆಳೆದ್ರು ಅಂತ ತಂದೆಯನ್ನ ನೆನೆದು ಭಾವುಕರಾಗಿದ್ದಾರೆ ಪುತ್ರ SS ಮಲ್ಲಿಕಾರ್ಜುನ್. 15 ದಿನಗಳಿಂದ ತುಂಬಾ ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪನವರ ನಿಧನದ ಬೆನ್ನಲ್ಲೇ ಅವರ ಪುತ್ರ ಭಾವುಕರಾಗಿ ಮಾತನಾಡಿದ್ದಾರೆ. ಕಷ್ಟಜೀವಿ, ಕಷ್ಟ ಅನ್ನೋದ್ರ ಬಗ್ಗೆ ಅರಿವಿತ್ತು, ನನಗಷ್ಟಿಲ್ಲ. ವ್ಯಾಪಾರ ಉದ್ಯಮವನ್ನು ಪ್ರಾರಂಭ ಮಾಡಿ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಕೌನ್ಸಿಲರ್ ಆಗಿ ರಾಜಕೀಯಕ್ಕೆ ಬಂದು ಆಮೇಲೆ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಭಾಳ ಒಂದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದಂಥ ಕೀರ್ತಿ ಅವರಿಗಿಲ್ಲಿದೆ. ಪ್ರತಿಯೊಂದು ವಿಚಾರದಲ್ಲಿ ಏನು ಕಾಮನ್ ಸೆನ್ಸ್ ಭಾಳ ಇತ್ತು. ಆ ನಿಟ್ಟಿನಲ್ಲಿ ಸಮಾಜದ ಏಳಿಗೆಗೂ ಸಾಕಷ್ಟು ಶ್ರಮ ವಹಿಸಿದ್ರು. ಅವರು ಕಷ್ಟಜೀವಿ, ಕಷ್ಟ ಅನ್ನೋದ್ರ ಬಗ್ಗೆ ಅರಿವಿತ್ತು, ನನಗಷ್ಟಿಲ್ಲ. ವ್ಯಾಪಾರ ಉದ್ಯಮವನ್ನು ಪ್ರಾರಂಭ ಮಾಡಿ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಕೌನ್ಸಿಲರ್ ಆಗಿ ರಾಜಕೀಯಕ್ಕೆ ಬಂದು ಆಮೇಲೆ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಭಾಳ ಒಂದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದಂಥ ಕೀರ್ತಿ ಅವರಿಗೆ. ಕಲ್ಲೇಶ್ವರ ಮಿಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಮೆರವಣಿಗೆ ಮೂಲಕ 4 ಗಂಟೆ ಕ್ರಿಯಾ ಸಮಾಧಿ ಮಾಡಿಸೋಣ ಅಂತ. ಸೊ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ನುಗ್ಗಲಾಟ ಮಾಡಲಿಲ್ದಂಗೆ ಮನೆಯಲ್ಲಿ, ಹೈಸ್ಕೂಲ್ ಫೀಲ್ಡಲ್ಲಿ ಮತ್ತು ಕಲ್ಲೇಶ್ವರ ಮಿಲ್ನಲ್ಲಿ ಸಮಾಧಾನದಿಂದ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಅದೊಂದು ಕೋರ್ತೀವ್ರಿ ಎಲ್ಲರೂ. ಎಲ್ಲರಿಗೂ ಅವಕಾಶ ಇದೆ ಮೇಡಮ್ ಅಥವಾ ಎಲ್ಲರಿಗೂ ಅವಕಾಶ ಇದೆ ರೀ, ಎಲ್ಲರಿಗೂ ಅವಕಾಶ ಸಾಕಷ್ಟು. ಕಲ್ಲೇಶ್ವರ ಮಿಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಮೆರವಣಿಗೆ ಮೂಲಕ 4 ಗಂಟೆ